तो भाई ಜೋದ ಸೂಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಮಂತ್ರಾಲಯಕ್ಕೆ ನೋಡೋಣ. ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗಿ ಇವನು ನಾನು ರೆಡಿ ಆಗಿದ್ದೀನಿ ನೋಡ್ರಿ. ಮುಖ ತೋರ್ಸು, ಯಾಕೆ ನಾಚ್ಕೇನು ಕಷ್ಟ ಆಗ್ತಾ ಇದೆ ನೋಡಿ. ನನ್ನ ಹತ್ರ ಕರೆಕ್ಟ್ ಆಗಿ 100 ರೂಪಾಯಿ 600 ಮಾಡಿ ಸಾಕು. ಸೊ ಗೈಸ್, ನಾನು ಹೇರ್ ಸ್ಟೈಲ್ ಬಗ್ಗೆ ಚಿಂತೆ ಮಾಡಬೇಡಿ. ಟ್ರಾವೆಲ್ ಮಾಡಿ ಫುಲ್ ಹೇರ್ ಸ್ಟೈಲ್ ಎಲ್ಲ ಖರಾಬ್ ಆಗಿದೆ. ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ, ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಇವಾಗ. ಸೊ ದೇವಸ್ಥಾನಕ್ಕೆ ಬಂದಿದ್ವಿ, ದೇವಸ್ಥಾನದಿಂದ ನೆಕ್ಸ್ಟ್ ಡೈರೆಕ್ಟ್ ಹೋಗ್ತಾ ಇದೀವಿ ಗೈಸ್. ಇವಾಗ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ, ಬೈಕಲ್ಲಿ ನಿಲ್ಸ್ಬೇಕು. ಟೀ ಕುಡಿದು ಫುಲ್ ಅದ್ ಹೆಲ್ಮೆಟ್ ಫುಲ್ ವೇಟ್ ಇದೆ ಗೈಸ್, ಫುಲ್ ಕುತ್ತಿಗೆ ಎಲ್ಲ ನೋವು. ಇಲ್ಲಿಂದ ಫಸ್ಟ್ ಎಲ್ಲಿಗಾದ್ರೂ ಮುಂದೆ ಸ್ಟಾಪ್ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಓಡೋದೆ ಮತ್ತೆ. ನೋಡಿ ಈ ತರ ಕಾಣಿಸ್ತಾ ಇದೀನಿ, ಲವರ್ ಬಾಯ್ ಆಗಿದ್ದಾನೆ ಗೈಸ್. ಇಲ್ಲಿಂದ ಹೊರಟ್ವಿ ಗೈಸ್. ಸೊ ಗೈಸ್, ಮತ್ತೆ ಸೆಕೆಂಡ್ ಟೈಮ್ ಟೀ ಕುಡಿಯೋಣ ಅಂತ ಮತ್ತೆ ಸ್ಟಾಪ್ ಮಾಡಿದ್ವಿ. ಫುಲ್ ಸುಸ್ತಾಗ್ಬಿಟ್ಟೈತೆ ಗೈಸ್. ಆ ಗಾಡಿ ಹೊಡೆದು ಅದು ಏನು ಹೆಲ್ಮೆಟ್ ಇದೆಯಲ್ಲ ಕತ್ತಿಗೆ ಹಾಕ್ಕೊಂಡು ಫುಲ್ ನೋವಾಗ್ಬಿಟ್ಟಿದೆ ನೋಡಿ. ಮತ್ತೆ ಗಾಡಿಯಲ್ಲಿ ಸ್ಟಾಪ್ ಮಾಡಿಬಿಟ್ಟು ಟೀ ಕುಡಿಯೋಣ ಅಂತ ಬಂದಿದ್ವಿ. ಇಲ್ಲೆಲ್ಲ ನಾನ್ ವೆಜ್ಜೇ ಇದೆ ಗೈಸ್, ಇಲ್ಲಿ ವೆಜ್ ಸಿಗಲ್ಲ ಅಂತೆ. ಸೊ ನಾವು ವೆಜ್ಜೇ ತಿನ್ನಬೇಕು, ಯಾಕಂದರೆ ನಾವು ಹೋಗ್ತಾ ಇರೋದು ದೇವ್ರಿಗಲ್ವ. ಸೊ ವೆಜ್ಜೇ ತಿನ್ನಬೇಕು. ನೋಡೋಣ ಮತ್ತೆ ಮುಂದೆ ಎಲ್ಲಾದರೂ ಸಿಕ್ಕರೆ ಸ್ಟಾಪ್ ಮಾಡೋಣ. ನೋಡಿ ಮತ್ತೆ ಟೀ ಕುಡಿಯೋಣ ಅಂತ ಕೂತಿದ್ವಲ್ಲ, ನಾನು ನಮ್ಮ ಫ್ರೆಂಡ್ ಇಲ್ಲಿ ಕೂತಿದ್ದೀವಿ, ಬೈಕಲ್ಲಿ ಪಾರ್ಕ್ ಮಾಡಿದ್ದೀವಿ. ಅಣ್ಣಗೂ ಗೊತ್ತು ಗೈಸ್ ನಾವು ಎಷ್ಟು ಫೇಮಸ್ ಆಗಿವಿ ಅಂತಂದರೆ, ಅಣ್ಣ ಬೈಕ್ ಸರಿ ಮಾಡಿಸಿದ ಒಬ್ರು ಅಂತಾರೆ. ಯಾವ್ರಿದು ಯಾವುದಪ್ಪ ತಾಲೂಕು ಅಂತ ಏನೋ ಅಂತಂದ್ರೆ, ದಾವಣಗೆರೆಯಿಂದ ಒಂದು 125 ಕಿಲೋಮೀಟರ್ ಬಂದಿದ್ದೀವಿ. ಇನ್ನು 200 ಕಿಲೋಮೀಟರ್ಸ್ ಹೋಗಬೇಕು ಗೈಸ್. ಬಟ್ ಇಲ್ಲಿ ಕತ್ತೆಲ್ಲ ನೋವಾಗ್ಬಿಟ್ಟಿದೆ. ಸೊ ಇಲ್ಲಿಂದ ಸೀದಾ ಮಂತ್ರಾಲಯಕ್ಕೆ ಹೋಗಿಬಿಟ್ಟು ವ್ಲಾಗ್ ಮಾಡ್ತೀನಿ ಗೈಸ್. ಇಲ್ಲ ಮತ್ತೆಲ್ಲ ಸ್ಟಾಪ್ ಮಾಡಿದ್ರೆ ಮಾಡ್ತೀನಿ. ವ್ಲಾಗ್ ಮಾಡೋಕ್ಕೆ ಹುಷಾರಿಲ್ಲ, ಸುಸ್ತಾಗ್ಬಿಟ್ಟೈತೆ. ಮೊದಲೇ ಶೀತ, ಅದರಲ್ಲೂ ಗಾಳಿಗೂ ಅದಕ್ಕೂ ಫುಲ್ ಸುಸ್ತಾಗ್ಬಿಟ್ಟಿದೆ. ನಮ್ಮ ಮನೇಲಿ ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೊ ನಾವು ಇವಾಗ ಬೈಕಲ್ಲಿ ಬಂದಿದ್ದೀವಿ. ಈ ವ್ಲಾಗ್ ನೋಡ್ತಾರೆ ಗೊತ್ತು ನನಗೆ ಗೈಸ್. ಇವಾಗ ಟೀ ಕುಡ್ಕೊಂಡು ಇಲ್ಲಿಂದ ಓಡೋಣ. ಚಾರ್ಜ್ ಮಾಡ್ತಾರೆ ನೋಡಿದ್ಮೇಲೆ ಇಬ್ರಿಗೂ ಐತೆ ಹಬ್ಬ ಗೈಸ್. ಬೇಗ ಇಲ್ಲಿಂದ ಹೊರಟ್ಬಿಟ್ಟು ಮಂತ್ರಾಲಯನ ರೀಚ್ ಆಗಿ ದರ್ಶನ ಮಾಡ್ಕೊಂಡು ನೋಡಿ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ. ಸೊ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಮಾತಾಡ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ ಗೈಸ್. ಇಲ್ಲಿ ವಿಡಿಯೋ ಅಲ್ಲೋ ಇಲ್ವಂತೆ, ಸೊ ವ್ಲಾಗ್ ಮಾಡೋಕ್ಕಾಗಲ್ಲ. ಎಷ್ಟು ಜನ ಇದ್ದಾರೆ. ನಾವಿವಾಗ ಸ್ಟೇರ್ ಕೇಸ್ ಮೇಲೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಫ್ರೆಂಡ್. ನೋಡಿ ಎಲ್ಲ ರಶ್ ಇದೆ, ಮೊಬೈಲ್ ಅಲೋ ಇಲ್ಲ ಅಂತೆ. ಸೊ ಇಲ್ಲಿ ಮಾಡ್ತಾ ಇದ್ದೀನಿ, ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ನಾನು ನಮ್ಮ ಫ್ರೆಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ತೆಗಿತಿದ್ದಾರಲ್ಲ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಒಳಗಡೆ ಎಲ್ಲೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀವಿ. ಎಲ್ಲ ಗೋಲ್ಡ್ ಮತ್ತು ಸಿಲ್ವರ್ ಅಂತ ನಾನು ನಮ್ಮ ಫ್ರೆಂಡ್ ಇಲ್ಲಿ ನಿಂತೀವಿ. ಇಲ್ಲ ಫುಲ್ ರಶ್ ಇದೆ ನೋಡಿ ಗೈಸ್, ಫುಲ್ ಗೋಲ್ಡ್ ಸಿಲ್ವರ್ ಅದು ಗೈಸ್. ಇವಾಗ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಪ್ರಸಾದ ಆಡ್ಸ್ಕೊಂಡ್ಬಂದಿದ್ದೀವಿ, ನಾನು ನಮ್ಮ ಫ್ರೆಂಡು. ನೋಡಿ ಅಷ್ಟು ಜನ ಪ್ರಸಾದ ಮಾಡ್ತಿದ್ದಾರೆ. ಸೊ ಇವಾಗ ಪ್ರಸಾದ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ. ನೋಡಿ ಸ್ನ್ಯಾಪ್ ಲವರ್, ಸ್ನ್ಯಾಪ್ ಪ್ರಸಾದ ಮಾಡ್ಕೊಂಡು ಬನ್ನಿ. ಇಲ್ಲಿ ಜಾತ್ರೆ ಪೂಜೆ ಐಟಮ್ಸ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ.
ಪರ್ಚೇಸ್ ಏನು ಮಾಡೋದು ನೋಡಿಲ್ಲ, ಸುಮ್ಮನೆ ಹಂಗೆ ಚೆಕ್ ಮಾಡೋ ಅಂತ ಬಂದಿದ್ವಿ. ಬಾಯಲ್ಲಿ ಹಾಕಿರೋದು ಕೆಟ್ಟದೇನಲ್ಲ, ಬೀಡ ಹಾಕಿದ್ವಿ ಅಷ್ಟೇ. ಓಯ್ ಇಲ್ಲ ಕಣ ನೋಡಿ ತೆಗ್ದ ಫೋಟೋಸ್ ತೆಗಿದ್ದ ನಾವು ಗೈಸ್. ನೋಡಿ ಇವಾಗ ದರ್ಶನ ಮಾಡ್ಕೊಂಡ್ವಿ, ಪ್ರಸಾದನು ಮಾಡ್ಕೊಂಡ್ವಿ, ಆಮೇಲೆ ದೇವ್ರ ದರ್ಶನಗಳು ಆಯ್ತು. ಇವನು ದೇವ್ರ ದರ್ಶನ ಮಾಡಬಿಟ್ಟು ಬಾರಲ್ಲಿ ಬಾಯಿಲಿ, ಇವನು ದೇವ್ರ ದರ್ಶನ ಮಾಡಬಿಟ್ಟು ಬೇರೆ ಯಾರನ್ನೋ ದರ್ಶನ ಮಾಡ್ದ. ಸೊ ಇವಾಗ ನಾನು ಹಾಕ್ಸ್ಕೊಂಡಿದೀನಿ ಗೈಸ್ ಇದ್ನ. ಇಲ್ಲಿಂದ ದರ್ಶನ ಮುಗೀತು, ಪ್ರಸಾದನು ಮುಗೀತು. ತುಂಬಾ ಮಾತಾಡೋದಿದೆ ಗೈಸ್ ನಿಮ್ಮ ಹತ್ರ. ಸೊ ನಾನು ನಿಮ್ಮ ಹತ್ರ ಹಂಚ್ಕೊಂತೀನಿ ನೋಡಿ. ಟೈರ್ಡ್ ಆಗ್ತಿದ್ವಿ ಬಿಸಿಲಲ್ಲಿ ಅಂತ ಡ್ರೈ ಫ್ರೂಟ್ಸ್ ಫಾಲೂದಾ ತಗೊಂಡ್ಬಂದಿದ್ದಾನೆ. ಫುಲ್ ಹೆವಿ ಬಿಸಿಲಿದೆ ಗೈಸ್, ಇಲ್ಲಿ ಮಂತ್ರಾಲಯ ಇದೆ, ಹೆವಿ ಬಿಸಿಲು ಗೈಸ್. ಫುಲ್ ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ನಾನು ನಮ್ ಫ್ರೆಂಡ್ ಹೊರಟಿದ್ವಿ ಬೈಕಲ್ಲಿ. ಏನೋ ತೋರಿಸ್ತೀನಿ ನೋಡ್ರಿ, ನೋಡಿ ನಮ್ ಬಾಸ್ ಹೆಂಗಿದಾರ. ಎಷ್ಟ್ ಅಡಿ ಇರ್ಬೋದು ಪ್ರಶಿ ಅದು? 20 ಅಡಿನ ಮೇಲೆ ಐತ್, ಜಾಸ್ತಿನೇ ಐತ ನೋಡ್ರಿ. ಫುಲ್ ಸುಸ್ತಾಗ್ಬಿಟ್ಟಿತ್ತು. ನಮ್ ಬಾಸ್ ಕಂಡ್ರಂತ ಮತ್ತೆ ನಿಲ್ಸಿದೀವಿ ಬೈಕ್ ನ. ನಿಲ್ಸಿ ನೋಡ್ತಾ ಇದೀವಿ ನಮ್ ಬಾಸ್ ನ.